तन्मतानुसारेणपि कारणत्वम् अस्ति परन्तु साधनत्वं नास्ति। कारणत्वम् अस्त्येव तत्र। मया तु लक्षणे कारणत्वं न निविष्टं किन्तु साधनत्वं निविष्टमिति कृत्वा कारणत्वं वर्तते परन्तु यथार्थज्ञानसाधनत्वं नास्ति इति कृत्वा तत्र अतिव्याप्तिः परिवृतो भवति। न तन्मतानुसारेण कारणत्वं साधनत्वमपि एकमेव। समन्वयान्तरेण एवमपि। शब्दस्य नाम ज्ञायमानं लिङ्गं वा अथवा लिङ्गज्ञानं वा इति मतद्वयम् अस्ति। शब्देव अधिव्याप्तिः नैव भवति। प्रत्यक्षज्ञानं प्रत्यक्षमादाय अधिव्याप्तिः उपादनीय। प्रत्यक्षं वर्तते विषयस्य तादात्म्यसम्बन्धेन कारणं। परन्तु सम्बन्धान्तरं विवक्षे हरे नमः। ಕೇಳಿಸ್ತಾ ಇದೆ? ನಮಸ್ಕಾರ ಆಚಾರ್ಯ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪ್ರಣಮ್ಯ ಚರಣಾಂಭೋಜಗಲಂ ಕಮಲಾಪತೇಃ ಪ್ರಮಾಣಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧಸಿದ್ಧೇ ಬ್ರಹ್ಮಂ ಗ್ರಹಿತಂ ಧರ್ಮಜ್ಞಂ ಸದಾ ಆನಂದಿತಾಪತ್ರಯಾಪಹಂ ಚಿತ್ರೇಪದೇಶಕುಂಭಿರೇ ವಾಕ್ಯಮನೇರಖಂಡಿತೈಃ ಗುರುಭಾವಮಿನ್ಯಂತಿ ಭಾತಿಶ್ರೀಚಿತ್ರವಾಕಸ್ಮದ್ಗುರುಸಮಾರಂಭಂ ಟೀಕಾಕೃತ್ಪಾದಪದ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರು. ಈಗ ಪ್ರಮಾಣ ಪದ್ಧತಿಯ ಮೂಲ ವಾಕ್ಯದಲ್ಲಿ ನಾವು ಹಿಂದೆಲ್ಲ ನಾವು ಲಕ್ಷಣ ಅದರೆಲ್ಲ ವಿಚಾರ ಮಾಡ್ತಾ ಬಂದಿದ್ದೇವೆ. ಈಗ ಏನಂತಾರೆ, ಲಕ್ಷಣ ಆಯ್ತು, ಆಮೇಲೆ ಅಲಕ್ಷಣ ಆಯ್ತು. ಅಲಕ್ಷಣದಲ್ಲಿ ವಿಭಾಗ ಮಾಡಿದ್ರು. ಎಷ್ಟು ವಿಧ ಅಂತ ವಿಭಾಗ ಮಾಡಿದ್ರು? ಮೂರು ವಿಧವಾದಂತಹ ವಿಭಾಗ ಅಂತ ತೋರಿಸ್ಕೊಟ್ರು. ಅದಾದ್ಮೇಲೆ ಅದಕ್ಕೆ ಏನ್ ಹೆಸರು ಅಂತ ಹೇಳಿದ್ರು. ಅಸಂಭವ, ಅವ್ಯಾಪ್ತಿ, ಅತಿವ್ಯಾಪ್ತಿ ಅಂತ ಅದಕ್ಕದಕ್ಕೆ ಒಂದೊಂದು ಹೆಸರನ್ನು ಕೊಟ್ಟು ಅದರ ಲಕ್ಷಣವನ್ನು ಹೇಳಿ ಅದಕ್ಕೆ ಒಂದೊಂದು ಉದಾಹರಣೆ ಕೊಟ್ಟು ತೋರಿಸ್ಕೊಟ್ರು. ಆಮೇಲೆ ಯತ್ರ ಪತಾಕ ತದ್ದೇವದತ್ತ ಗ್ರಹಂ ಅಂತ ಹೇಳಿ ಲಕ್ಷಣ ಜ್ಞಾನದ ಪ್ರಯೋಜನ ಏನು ಅಂತ ಹೇಳಿದ್ರು. ಅದರಲ್ಲಿ ಅದಕ್ಕೊಂದು ಯತ್ರ ಪತಾಕ ತದ್ದೇವದತ್ತ ಗ್ರಹಂ ಅಂತ ಹೇಳಿ ಅದರ ಉದಾಹರಣದಲ್ಲಿ ಸಮನ್ವಯ ಮಾಡಿ ಕೊಟ್ರು. ಆಮೇಲೆ ವ್ಯವಹಾರವಾಗ್ಲಿ ಇದು ಕೂಡ ನಮಗೊಂದು ಪ್ರಯೋಜನ ಅಂತ ಆಗತ್ತೆ ಅಂತ ಹೇಳಿ ಅದಕ್ಕೂ ತೋರಿಸ್ಕೊಟ್ರು. ಇದಾದ ಮೇಲೆ ಈಗ ಯಾವತ್ ಅನ್ಯತೋ ವ್ಯಾವರ್ತನೀಯಂ ಯಾವತಿ ಚ ಏಕಃ ಶಬ್ದಃ ವ್ಯುತ್ಪಾದನೀಯಃ ತದುಚ್ಯತೆ ಲಕ್ಷ್ಯಮಿತಿ. ಅಂದ್ರೆ ಈಗೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಹೇಳಿದ್ರಿ, ಲಕ್ಷಣ ಅಲಕ್ಷಣ ಎಷ್ಟು ವಿಧ, ಏನು ಅದಕ್ಕೆ ಲಕ್ಷಣ ಹೇಳ್ತ್ರಿ ಎಲ್ಲಾ ಹೇಳಿದ್ರು. ಲಕ್ಷ್ಯ ಅಂದ್ರೆ ಏನಂತ ಹೇಳಿಲ್ಲ ನೀವು. ಲಕ್ಷ್ಯ ಅಂದ್ರೆ ಏನು, ಅದಕ್ಕೆ ಲಕ್ಷ್ಯ ಅಂದ್ರೆ ಏನು ಅಂತ ಅದರ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಇಲ್ಲೂ ಎರಡು ರೀತಿಯಾಗಿ ಹೇಳ್ತಾರೆ. ಮೊದಲನೆಯದ್ದು ಈ ವಾಕ್ಯದಲ್ಲಿ ಎರಡು ಭಾಗ ಮಾಡ್ಕೊಳ್ಬೇಕು. ಯಾವತ್ ಅನ್ಯತೋ ವ್ಯಾವರ್ತನೀಯಂ ಇದು ಒಂದು, ಅಂದ್ರೆ ಯಾವತಿ ಚ ಏಕಃ ಶಬ್ದಃ ವ್ಯುತ್ಪಾದನೀಯ ಇದು ಎರಡನೇದು. ಲಕ್ಷ್ಯ ಅಂದ್ರೆ ಏನು ಅಂತ ಅನ್ನೋದನ್ನು ಎರಡು ರೀತಿಯಾಗಿ ತೋರಿಸ್ಕೊಡ್ತಾ ಇದ್ದಾರೆ. ಮೊದಲನೆಯದ್ದು ಯಾವದ್ ಅನ್ಯತೋ ವ್ಯಾವರ್ತನೀಯಂ, ಅರ್ಥವೇನು? ಯಾವತ್ ನಾವು ಅದನ್ನ ಎಕ್ಸಾಂಪಲ್ ಏನ್ ತಗೊಂತೇವೆ ಅದರೊಳಗೆ ಸಮನ್ವಯ ಮಾಡ್ತಾ ತಿಳ್ಕೊಳ್ಳೋಣ. ಅದರಲ್ಲೂ ಯಾವತ್ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನಂದ್ರೆ ಒಂದು ಅಂತ ಅರ್ಥವಲ್ಲ, ತುಂಬಾ ಅನೇಕ ಅಂತ ಅರ್ಥ ಬರುತ್ತೆ. ಉದಾಹರಣೆಗೆ ಯಾವಂತಹ ಜನಾಹ ಆಗತಾಹ ಅಂತ ನಾನು ಪ್ರಶ್ನೆ ಕೇಳಿದೆ. ಅರ್ಥವೇನಂದ್ರೆ ಎಷ್ಟು ಜನ ಅಂದ್ರೆ ಎಷ್ಟು ಜನ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನಂತಂದ್ರೆ 100 ಜನವಾ, 1000 ಜನವಾ, 20,000, ಎಷ್ಟು 1000 ಜನ ಇಲ್ಲಿ ಬಂದಿದ್ದಾರೆ ಈ ಒಂದು ಫಂಕ್ಷನ್ಗೆ ಅಂತ ನಾನು ಪ್ರಶ್ನೆ ಕೇಳಿದೆ. ಅವಾಗ ನಾವು ಯಾವಂತಹ ಅಂತ ನಾನು ಪ್ರಯೋಗ ಮಾಡ್ತೇನೆ. ಅದೇ ನಾನು ಯಹ ಅಂತಂದ್ಬಿಟ್ರೆ ಯಾರು ಇಷ್ಟೇ ಅರ್ಥ ಬರುತ್ತೆ. ಒಬ್ಬನು, ಯೌ ಅಂದ್ರೆ ಇಬ್ಬರು, ಹಾಗೆ ಇದು ಬಹುವಚನ ಪ್ರಯೋಗದಲ್ಲಿ ಪ್ರಯೋಗ ಮಾಡ್ತಾರೆ. ಹಾಗೆ ಯಾವತ್ ಅನ್ಯತಃ ಅಂತನೋ ಶಬ್ದಕ್ಕೆ ಅರ್ಥ ಏನಾಗತ್ತೆ ಅಂದ್ರೆ ಎಷ್ಟೆಲ್ಲ ಗೋ ಇದೆಯೋ, ಯಾವತ್
ಜಗತ್ತಿನಲ್ಲಿ ಗೋ ಅಂತನ್ನುವ ಪದಾರ್ಥ ಎಷ್ಟೆಲ್ಲ ಇದೆಯೋ ಅಷ್ಟೆಲ್ಲಾ ಗೋವಿನಲ್ಲಿ ಅನ್ಯತಃ ಅನ್ಯತಃ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಅಂದ್ರೆ ಅನ್ಯ ಅಂದ್ರೆ ಬೇರೆ, ಭಿನ್ನ, ಇನ್ನೊಂದು ಅಂತ ಅರ್ಥ. ಅನ್ಯತಾ ಅಂದ್ರೆ ಗೋವನ್ನು ಬಿಟ್ಟು ಇನ್ನು ಏನೇನು ಜಗತ್ತಿನಲ್ಲಿ ಹಿಂದೆ ಹೇಳಿದಂತೆ ಸಜಾತೀಯ ವಿಜಾತೀಯ ಅಂತಂದ್ರಲ್ಲ ಹಾಗೆ ಇನ್ನು ಎಷ್ಟು ಪದಾರ್ಥವಿದೆಯೋ ಎಲ್ಲಾ ಪದಾರ್ಥದಿಂದಲೂ ಕೂಡ ವ್ಯಾವರ್ತನೀಯಂ. ವ್ಯಾವರ್ತನೀಯಂ ಅಂತಂದ್ರೆ ಭಿನ್ನ ಅಂತ ವ್ಯಾವೃತ್ತಿ ಭೇದ ಎಲ್ಲ ಒಂದೇ. ಅನ್ಯ, ವ್ಯಾವೃತ್ತಿ, ಭೇದ, ವಿಲಕ್ಷಣ ಎಲ್ಲ ನಿಮಗೆ ಒಂದೇ ಅರ್ಥವನ್ನು ಕೊಡುವಂತಹ ಶಬ್ದ. ಹಾಗಾಗಿ ವ್ಯಾವೃತ್ತಿ ಅಂದ್ರೆ ಬೇರೆ, ಭಿನ್ನ ಅಂತನೋ ಅರ್ಥವನ್ನು ತಂದುಕೊಡುತ್ತೆ. ವ್ಯಾವರ್ತನೀಯಂ ಅಂತನೋ ಶಬ್ದಕ್ಕೆ ಅರ್ಥ ಏನಾಗತ್ತೆ? ಭಿನ್ನವೆಂದು ತೋರಿಸ್ಕೊಡೋದು. ಯಾವುದನ್ನು ತೋರಿಸ್ಕೊಡ್ತಾ ಇದ್ದೀರಿ ನೀವು? ಈ ಎಲ್ಲ ಗೋವನ್ನು ಅನ್ಯವಾದ ಪ್ರಾಣಿಗಳಿಂದ ಭಿನ್ನವಾಗಿದೆ ಅಂತ ವ್ಯಾವೃತ್ತಿ ಭೇದವನ್ನು ಯಾವ ವಸ್ತುವಿನಲ್ಲಿ ಹೇಳ್ತಾ ಇದ್ದೀರಿ? ಗೋ ಅಂತನ್ನುವುದರಲ್ಲಿ ಹೇಳ್ತಾ ಇದ್ದೀರಿ. ಆದ್ರಿಂದ ಗೋ ಇದು ಲಕ್ಷ್ಯ. ಹಾಗೆ ನಾವು ನಿನ್ನೆ ಮೊನ್ನೆ ವಿಚಾರ ಮಾಡ್ತಾ ಬಂದೆ. ಮತ್ತೊಂದು ಉದಾಹರಣೆಯಲ್ಲಿ ತಿಳಿಯೋದಾದ್ರೆ, ಭಗವಂತನನ್ನು ಲಕ್ಷ್ಮಿಯಾದಿ ಸಮಗ್ರವಾದ ಪ್ರಪಂಚ ಏನಿದೆಯೋ ಅದು ಎಲ್ಲದರಿಂದಲೂ ಭಗವಂತ ಭಿನ್ನನಾಗಿದ್ದಾನೆ. ಸೊ ಭೇದವನ್ನು ಎಲ್ಲಿ ಹೇಳ್ತಾ ಇದ್ದೀರಿ? ಭಗವಂತನಲ್ಲಿ ಹೇಳ್ತಾ ಇದ್ದೇವೆ, ಗೋವಿನಲ್ಲಿ ಹೇಳ್ತಾ ಇದ್ದೇವೆ. ಹಾಗಾಗಿ ಗೋ ಲಕ್ಷ್ಯವಾಯಿತು ಹಾಗೂ ಭಗವಂತ ಲಕ್ಷಣಾದ. ಸೊ ಲಕ್ಷ್ಯ ಅಂದ್ರೆ ಯಾವುದು? ಯಾವುದಕ್ಕೆ ಯಾವುದರಿಂದ ಭೇದವನ್ನು ಹೇಳ್ತಾ ಇದ್ದೀರಿ, ಇದು ಬೇರೆ ಆಗಿದೆ ಅಂತ ಹೇಳ್ತಾ ಇದ್ದೀರಿ, ಅದು ಲಕ್ಷ್ಯ. ಇದೆಲ್ಲ ಯಾವಾಗ? ಲಕ್ಷಣ ಹೇಳಿದ್ದಕ್ಕೆ ಇದು ಬೇರೆ, ಇದು ಅಲ್ಲ, ಇದನ್ನು ಶಾಸನಾದಿ ಮತ್ತು ಪಡೆದಿಲ್ಲ, ಇದು ಪಡೆದಿದೆ. ಸೊ ಯಾವುದು ಪಡೆದಿದೆ ಅದು ಅದರಿಂದ ಭಿನ್ನ ಅಂತ ನಮಗೆ ಆಗೋದು, ಜ್ಞಾನವಾಗೋದು. ಹಾಗಾಗಿ ಈ ಲಕ್ಷಣದಿಂದ ಲಕ್ಷ್ಯ ಯಾವುದು ಅಂತ ನಾವು ಪರಿಚಯವಾಯಿತು. ಆದ್ರಿಂದ ಇದನ್ನು ಲಕ್ಷ್ಯ. ಇನ್ನ ಎರಡನೇದ್ದು, ಇದು ತುಂಬಾ ಈಸಿ ಇದು. ಏಕಃ ಶಬ್ದ ವ್ಯುತ್ಪಾದನೀಯ ತದುಚ್ಯತೆ ಲಕ್ಷ್ಮಿತಿ. ಏಕಃ ಶಬ್ದ ಅಂದ್ರೆ ಜಗತ್ತಿನಲ್ಲಿ ಎಷ್ಟು ಗೋ ಇದೆ ಆ ಎಲ್ಲಾ ಪ್ರಾಣಿಗೂ ಒಂದೇ ಶಬ್ದ ಕರಿತೀರಿ ನೀವು, ಗೋ ಅಂತ ಕರಿತೀರಿ. ಅಥವಾ ನಮ್ಮಲ್ಲಿ ನಾವು ತೊಗೊಳೋದಾದ್ರೆ ಮನುಷ್ಯ ಅಂತ ಕರಿತೇವೆ. ಎಷ್ಟು ಎಲ್ಲ ನೀನು ಮನುಷ್ಯ, ನೀನು ಮನುಷ್ಯ, ಇವನನ್ನು ಮನುಷ್ಯ ಅಂತ ಕರಿತೀವಿ. ಕೋತಿ ಅಂತ ಕರಿಬೇಕಾ? ಒಂದೇ ಶಬ್ದದಿಂದ ಕರಿಬೇಕು ನಾವು. ಹಾಗಾಗಿ ಏಕಃ ಶಬ್ದ, ಒಂದು ಶಬ್ದವನ್ನು, ವ್ಯುತ್ಪಾದನೀಯ ಅಂದ್ರೆ ಈ ಶಬ್ದದಿಂದಾಗಿ ಈ ದ್ರವ್ಯ ಇದು ನಮಗೆ ಶಬ್ದದಿಂದಾಗಿ ಪ್ರತಿಪಾದ್ಯವಾಗಲಿ. ಗೋ ಅಂತ ಅನ್ನೋದು ಪ್ರತಿಪಾದ್ಯವಾಗಲಿ, ಭಗವಂತ ಪ್ರತಿಪಾದ್ಯನಾಗಲಿ, ಅಥವಾ ಇನ್ಯಾವುದೋ ಒಂದು ದ್ರವ್ಯ ಪ್ರತಿಪಾದ್ಯವಾಗಲಿ ಅಂತ ಹೇಳಿ ಒಂದು ಶಬ್ದವನ್ನು ಕರಿತೇವೆ ಎಲ್ಲಾ ಕಡೆಗೆ. ಸೊ ಎಲ್ಲಿ ಕರಿತಾ ಇದ್ದೀರಲ್ವಾ ಅದು ಎಲ್ಲವೂ ಲಕ್ಷ್ಯ. ಅದು ಒಂದೇ ಇರ್ಲಿ ಅನಂತ ಇರ್ಲಿ ಅದು ಲಕ್ಷ್ಯ ಅಂತ ಆಗತ್ತೆ. ಹೀಗೆ ತದುಚ್ಯತೆ ಲಕ್ಷ್ಯಮಿತಿ. ಇದನ್ನು ನಾವು ಲಕ್ಷ್ಯ ಅಂತ ತಿಳ್ಕೊಳ್ತೇವೆ. ಹಾಗಾಗಿ ಲಕ್ಷಣ, ಅಲಕ್ಷಣ, ಲಕ್ಷಣ ಪ್ರಯೋಜನ ಹಾಗೂ ಲಕ್ಷ್ಯ, ಹೀಗೆ ಲಕ್ಷ್ಯದ ಸ್ವರೂಪವನ್ನು ಚಿಂತೆ ಮಾಡಿದ್ರು. ಅದರ ಒಂದು ಚಿಕ್ಕ ಡೌಟ್. ಈಗ ನಾವು ಗೋವನ್ನ ಇಟ್ಟುಂಡು ದೇವ್ರನ್ನ ಹೇಳವಲ್ಲ, ಅದ ಈ ಗೋವಾಗ ಇನ್ನೊಂದು ಗೋ ಇಲ್ಲ ಹಂಗಂಬವಲ್ಲ. ಅದೇ ಮಾದರಿ ಈ ಗೋ ಇರೋ ಎಲ್ಲಾ ಇದನ್ನು ಈ ಭೂಲೋಕನ ಇಟ್ಟುಂಡು ಪರಮಾತ್ಮನ ನಾವು ಕಂಪೇರ್ ಮಾಡವಲ್ಲ, ಇದನ್ನ ನಾವು ಲಕ್ಷಣ ಅಂತ ಹೇಳ್ತಾರೆ. ನಾವ್ ಯಾಕ ಆಪಕ ಹೋಗಿ ಭಗವಂತನ ಲಕ್ಷಣ ಅಂತ ಹೇಳ್ಬಾರ್ದು? ಅದಕ್ಕೆ ಏನ್ ಕಾರಣ ಇದೆ? ಅಂದ್ರೆ ಈಗ ಆಪಕ್ ಹೋಗಿ ಅಂದ್ರೆ ದೇವರನ್ನು ಬಿಟ್ಟು ಇನ್ನೊಂದ್ ಕಡೆ ಹೋಗಿ ಅದು ದೇವರ ಲಕ್ಷಣ ಅಂತ ಯಾಕೆ ಹೇಳ್ಬಾರ್ದು ಅಂತ ಕೇಳ್ತೀರಿ, ಅಷ್ಟೇ ತಾನೆ? ಹೌದು. ಅದಕ್ಕೇನು ಅದು ಲಕ್ಷಣವೇ ಅಲ್ಲ. ಅದು ಯಾಕೆ ಲಕ್ಷಣ ಅಲ್ಲ? ಲಕ್ಷಣ ಅಂದ್ರೆ ಏನ್ ನಾವು ತಿಳಿದಿದ್ದೇವೆ? ಅಸಾಧಾರಣ ಧರ್ಮ. ಇಲ್ಲಷ್ಟೇ ಇರ್ಬೇಕು ಅಂದ್ರೆ ಅದು ಲಕ್ಷಣ ಅಂತ ಆಗತ್ತೆ. ಈಗ ಲಕ್ಷ್ಮೀ ದೇವಿ ಅಂತ ತಗೊಳ್ರಿ, ದೇವರನ್ನು ಬಿಟ್ಟು ಲಕ್ಷ್ಮೀ ದೇವಿ. ಲಕ್ಷ್ಮೀ ದೇವಿಯಲ್ಲಿ ಒಂದು ಗುಣವಿದೆ ಅಂತ ಇಟ್ಕೊಳ್ರಿ, ಅದಕ್ಕಿಂತ ಅನಂತ ಪಟ್ಟು ಹೆಚ್ಚಿರೋದು ದೇವರಲ್ಲಿ ಇರ್ಬೇಕಾದ್ರೆ ಇದು ಯಾಕೆ ದೇವರ ಗುಣ ಅಂತ ಆಗತ್ತೆ? ದೇವರಲ್ಲಿ ಅದು ಗುಣ ಇದೆ, ಆದ್ರೆ ಅಸಾಧಾರಣ ಅಲ್ಲ ಅದು. ಫಾರ್ ಎಕ್ಸಾಂಪಲ್ ಶ್ರೀಪತಿತ್ವಂ ಅಂತಾನೆ ತಿಳ್ಕೊಳ್ರಿ. ಶ್ರೀಪತಿತ್ವ ಮತ್ತೆ ಪರಮಾತ್ಮಂದೇ ಇರ್ಲಿ, ಭಗವಂತನಿಗೆ ಪತ್ನಿ ಆಗಿದ್ದಾಳೆ. ಶ್ರೀಷ್ಠತೆ ಲಕ್ಷ್ಮೀಸ್ಥ ಪತ್ನಿಯೂ ಅಂತಂತಾರೆ. ದೇವರನ್ನೇ ಪತಿಯನ್ನಾಗಿ ಪಡೆದಿದ್ದಾನೆ. ಯಾರು ದೇವರನ್ನ ಪತಿಯನ್ನ ಪಡೆದಿದ್ದು? ಲಕ್ಷ್ಮೀ ದೇವಿ ಅಲ್ವಾ? ಅದು ಲಕ್ಷ್ಮೀ ದೇವಿ ಲಕ್ಷಣ.
ಅವಾಗ ನಾವೇನ್ ಮಾಡ್ಬೇಕು, ಲಕ್ಷ್ಮೀದೇವಿ ಲಕ್ಷ್ಯವಾದಳು. ಲಕ್ಷ್ಮೀದೇವಿ ಯಾಕೆ ಲಕ್ಷ್ಯವಾದಳು ಅಂತಂದ್ರೆ ಇದನ್ನ ಅಪ್ಲೈ ಮಾಡ್ಬೇಕು ನಾವು. ಯಾವತ್ತು ಅನ್ಯತೋ ವ್ಯಾವರ್ತನಿ, ಲಕ್ಷ್ಮೀದೇವಿಯು ಅನ್ಯತಃ. ಅನ್ಯ ಅಂದ್ರೆ ಯಾವ, ಅವಾಗ ಅರ್ಥ ಏನು? ದೇವರನ್ನು ತಗೊಳ್ರಿ, ನಮ್ಮನ್ನು ತಗೊಳ್ರಿ, ಎಲ್ಲರನ್ನು ತಗೊಂಬೋದು. ಇವಾಗ ಮಹಿಷವನ್ನು ಅಂದ್ರೆ ಎಮ್ಮೆನೆ ತಗೊಳ್ರಿ. ಎಮ್ಮೆ ಒಂದು ಲಕ್ಷಣ ಹೇಳಿದೆ. ಲಕ್ಷಣ ಹೇಳಿದ ಮೇಲೆ ಎಮ್ಮೆ ಇದು ಅನ್ಯದಿಂದ ವ್ಯಾವೃತ್ತ. ಅನ್ಯ ಅಂದ್ರೆ ಏನು? ಗೋವಿಂದ ವ್ಯಾವೃತ್ತ. ಈ ಕಡೆ ಎರಡೂ ಕಡೆಯಿಂದ ಸಿದ್ಧದು, ಎರಡೂ ಕಡೆಯಿಂದ ಹೇಳ್ಬೇಕು. ಇದು ವೇದಾಂತ ಅನ್ನೋದೇನಿದೆ ಅಲ್ವಾ, ಇದಕ್ಕೊಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಪಿತಾ ಅಂತಂದೆ, ತಂದೆ ಅಂತಂದೆ. ಯಾರ ತಂದೆ? ಈ ಮಗನ ತಂದೆ. ಆಮೇಲೆ ಮಗ ಅಂತಂದೆ, ಮಗ ಅಂದ್ರೇನು? ಈ ಅಪ್ಪನ ಮಗ. ಹಾಗೆ ಭೇದ ಅಂತಂದ್ರೆ ಎರಡೂ ಕಡೆ ಸಂಬಂಧ ಇರ್ಬೇಕು. ಎರಡೂ ಕಡೆ ಸಂಬಂಧವಿದ್ದರೇನೆ ಅದಕ್ಕೆ ಭೇದ ಅಂತ ಕರಿಬೇಕು. ಒಂದರಿಂದ ಮತ್ತೊಂದಕ್ಕೆ ಭೇದ, ಇದರಿಂದ ಅದಕ್ಕೆ ಭೇದ. ಇವಾಗ ಅದರಿಂದ ಇಲ್ಲಿ ಭೇದ ಇಲ್ಲ ಅಂದ್ರೆ ಇಲ್ಲಿಂದ ಅಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಎರಡೂ ಬ್ಯಾಲೆನ್ಸ್ ಇದೆ ಅಲ್ಲಿ. ಗೋ ಇದು ಎಮ್ಮೆಯಿಂದ ಭಿನ್ನ ಅಂತ ನೀವು ಹೇಳಬೇಕು ಅಂದ್ರೆ ಎಮ್ಮೆ ಇದು ಗೋವಿನಿಂದ ಭಿನ್ನ ಆಗಿರ್ಲೇಬೇಕು. ಅರ್ಥ ಆಯ್ತಲ್ಲ? ಸೊ ಎರಡೂ ರೀತಿಯಿಂದ ಹೇಳ್ಬೇಕು ನಾವು. ಲಕ್ಷಣನ ಇಟ್ಟುಂಡಕ್ಕೆ ತಾನ ಲಕ್ಷ್ಯದನ್ನ ಮಾಡ್ಬೇಕಲ್ವಾ? ಹೌದು, ಲಕ್ಷಣ ಇಟ್ಕೊಂಡೇ ಮಾಡ್ಬೇಕು. ಲಕ್ಷಣ ಇಟ್ಕೊಂಡು ಮಾಡ್ತಾ ಇದ್ರಲ್ವಾ, ಇದನ್ನೇ ಯಾಕೆ ಲಕ್ಷ್ಯ ಅಂತ ಕರಿಬೇಕು? ಅದನ್ನ ಈಗ ವಿಚಾರ ಮಾಡಿ. ಲಕ್ಷಣ ಇಟ್ಕೊಂಡೆ ಲಕ್ಷಣ ಅಂತ ಅನ್ನೋದಿಲ್ಲ ಅಂದ್ರೆ ಲಕ್ಷ್ಯ ಅಂತ ಅನ್ನೋದು ಇಲ್ಲ. ಇಲ್ಲ. ಯಾಕಂದ್ರೆ ಸಾಮಾನ್ಯ ಸಂಸ್ಕೃತ ವ್ಯವಹಾರ ನಿಯಮದಲ್ಲಿ ಹೇಳ್ತಾರೆ, ಯಸ್ಯ ಲಕ್ಷಣ ಮುಚ್ಚತೆ ತನ್ನ ಲಕ್ಷ್ಯ. ಯಾವುದ್ರ ಲಕ್ಷಣ ಹೇಳ್ತೀರಿ ಅದು ಲಕ್ಷ್ಯ. ಹಾಗಾಗಿ ಅದನ್ನ ನಾವು ಬಿಟ್ಟು ಹೇಳೋದಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಈಗ ಮುಂದಿಂದು ಇದು ಸ್ಪಷ್ಟ ಆಯ್ತಲ್ಲ? ಆಯ್ತು. ಈಗ ನೆಕ್ಸ್ಟ್ ತತ್ರ ಅದು ಪ್ರಮಾಣ ಸಾಮಾನ್ಯ ಲಕ್ಷಣ ಮುಚ್ಚತೆ. ಇದನ್ನ ಹೇಳೋದಕ್ಕೆ ಇಷ್ಟೆಲ್ಲ ಪೂರ್ವ ಪೀಠಿಕೆಯಲ್ಲಿ ಹೇಳ್ಬೇಕಾಗಿತ್ತು. ಪ್ರಮಾಣ ಅಂದ್ರೆ ಏನು, ಪ್ರಮಾಣದ ಲಕ್ಷಣವೇನು? ಸಾಮಾನ್ಯ ಲಕ್ಷಣ ಇಲ್ಲದೇನೆ ವಿಶೇಷ ಲಕ್ಷಣಕ್ಕೆ ಅವಸರ ಇಲ್ಲ. ಹಾಗಾದ್ರೆ ಸಾಮಾನ್ಯ ಲಕ್ಷಣ ಯಾವುದು? ಅದನ್ನು ಹೇಳೋದಕ್ಕಾಗಿ ತತ್ರ ಅದು ಪ್ರಮಾಣ ಸಾಮಾನ್ಯ ಲಕ್ಷಣ ಮುಚ್ಚತೆ. ಎಲ್ಲಾ ವಿಷಯವನ್ನು ಹೇಳಿ ನಿರೂಪಣೆ ಮಾಡಿದ ಮೇಲೆ ಇದು ಪ್ರಮಾಣ ಸಾಮಾನ್ಯ ಲಕ್ಷಣ ಯಾವುದು? ತತ್ರ ಅಂತಂದ್ರೆ ಈಗ ಅದು ಮೊದಲಿಗೆ ತಾವತ್, ಅದರಲ್ಲೂ ತಾವತ್ ಅಂತ ಅನ್ನೋ ಶಬ್ದಕ್ಕೆ ಏನು ಅಂದ್ರೆ ಮುಂದೆ ವಿಶೇಷ ಲಕ್ಷಣ ಹೇಳ್ತಾರೆ. ಇದನ್ನೇ ನೀವು ಪ್ರಮಾಣ ಲಕ್ಷಣ ಅಂತ ತಿಳ್ಕೊಳ್ಬೇಡಿ, ಇನ್ನೊಂದು ಬೇರೆ ಇದೆ. ಇದು ಸಾಮಾನ್ಯ ಲಕ್ಷಣ, ಮುಂದೆ ಹೇಳೋದು ವಿಶೇಷ ಲಕ್ಷಣ. ಯಾವ್ದದು? ಯಥಾರ್ಥಂ ಪ್ರಮಾಣಂ. ಯಥಾರ್ಥಂ ಪ್ರಮಾಣಂ ಅಂತಂದ್ರೆ ಯಥಾರ್ಥತ್ವಂ ಪ್ರಮಾಣಸ್ಯ ಲಕ್ಷಣಂ ಅಂತ ಹೀಗೆ ಅಭಿಪ್ರಾಯ. ಯಾವುದು ಯಥಾರ್ಥವೋ ಅದು ಪ್ರಮಾಣ. ನಾವು ಸುಮ್ನೆ ಹೇಳ್ಬಿಡ್ತೇವೆ ಯಥಾರ್ಥ ಯಥಾರ್ಥ ಅಂತ ಹೇಳ್ಬಿಡ್ತೇವೆ. ಯಥಾರ್ಥ ಶಬ್ದಕ್ಕೆ ಅರ್ಥ ಏನು? ಅಲ್ಲಿ ಯಥಾಂತನೋ ಶಬ್ದಕ್ಕೆ ಅರ್ಥ ಏನು, ಅರ್ಥಾಂತನೋ ಶಬ್ದಕ್ಕೆ ಅರ್ಥ ಏನು, ಅದೆಲ್ಲವನ್ನು ಹೇಳ್ತಾರೆ. ಏನು ಮೊದಲಿಗೆ ಯಥಾರ್ಥ, ಇಲ್ಲಿ ಲಕ್ಷಣ ಯಾವುದು ಲಕ್ಷ್ಯ ಯಾವುದಂತೆ ಗೊತ್ತಾಗಲ್ಲ. ಈ ಉದಾಹರಣೆಗೆ ಶಾಸನಾದಿ ಮತ್ತಂ ಗೋಹೋ ಲಕ್ಷಣಂ ಅಂತಂದೆ ಅಂತ ತಿಳ್ಕೊಳ್ರಿ, ಅವಾಗ ನಮಗೆ ಸರಳವಾಗಿ ಅರ್ಥವಾಗತ್ತೆ. ಗೋ ಇದು ಲಕ್ಷ್ಯ, ಶಾಸನಾದಿ ಮತ್ತು ಅಂತ ಅನ್ನೋದು ಲಕ್ಷಣ ಅಂತ ನಮಗೆ ಪರಿಚಯ ಆಗ್ಬಿಡತ್ತೆ. ಇಲ್ಲಿ ನಮಗೆ ಆಗಲ್ಲ. ಯಥಾರ್ಥಂ ಪ್ರಮಾಣಂ, ಅವಾಗ ಅದಕ್ಕೆ ತೋರಿಸ್ಕೊಡ್ತಾರೆ ಪ್ರಮಾಣ ಮಿತಿ ಲಕ್ಷ್ಯ ನಿರ್ದೇಶ. ಯಾವುದು ಲಕ್ಷ್ಯ ಅಂತ ಜ್ಞಾನ ಮಾಡ್ಕೊಳ್ಳೋದಕ್ಕಾಗಿ ಪ್ರಮಾಣಂ ಏನೋ ಅದು ಲಕ್ಷ್ಯ. ಎಲ್ಲಾ ಪ್ರಮಾಣಗಳು ಲಕ್ಷ್ಯವಾಗಿದೆ. ಲಕ್ಷಣ ಯಾವುದು ಅಂದ್ರೆ ಯಥಾರ್ಥ ಮಿತಿ ಲಕ್ಷಣ ಉಕ್ತಿ. ಯಥಾರ್ಥ ಅಂತ ಅನ್ನೋದು ಲಕ್ಷಣ. ಹಾಗಾದ್ರೆ ಪ್ರಮಾಣದ ಲಕ್ಷಣವೇನು? ಯಥಾರ್ಥತ್ವ ಅಂತ ಅನ್ನೋದು ಪ್ರಮಾಣ ಲಕ್ಷಣ. ಇನ್ನೊಂದು ನಾನು ಹಿಂದೆ ಹೇಳ್ಬೇಕಾಗಿತ್ತು, ಧರ್ಮವನ್ನು ಹೇಳ್ಕೊಡ್ಬೇಕು. ಧರ್ಮವನ್ನು ಹೇಳೋದಂದ್ರೆ ಯಥಾರ್ಥ ಇದು ಲಕ್ಷಣ ಅಂತ ಹೇಳ್ಬಾರ್ದು. ಶಬ್ದ ಇದ್ದಿದ್ದು ಯಥಾರ್ಥವಂತೆ ಶಬ್ದ ಇರುತ್ತೆ, ಆದ್ರೆ ನೀವು ಬಾಯಿಂದ ಹೇಳುವಾಗ ಯಥಾರ್ಥ ಅಂತ ಹೇಳ್ಬಾರ್ದು. ಏನು ಲಕ್ಷಣ ಅಂತ ಕೇಳಿದ್ರೆ ಯಥಾರ್ಥತ್ವ ಇದು ಲಕ್ಷಣ ಅಂತ ಹೇಳ್ಬೇಕು. ಎಂದೇ ಹೋಗ್ರಿ, ಎಲ್ಲೇ ಹೋಗ್ರಿ, ಲಕ್ಷಣ ಅಂತ ಆಗ್ಬೇಕಾದ್ರೆ ಅದೊಂದು ಧರ್ಮ ಆಗಿರ್ಬೇಕು. ಧರ್ಮ ಆಗಿರ್ಬೇಕು ಅಂದ್ರೆ ಧರ್ಮ ಅಂತ ಅನ್ನೋದನ್ನು ಹೇಳ್ಕೊಡೋದೇನಂದ್ರೆ ತ್ವ ಅಂತ ಅನ್ನೋ ಶಬ್ದ ಇರ್ಬೇಕು ಕೊನೆಗೆ, ಅಥವಾ ತ ಇಲ್ಲೇ ಅಂದ್ರೆ ತಾ. ಯಥಾರ್ಥತಾ ಅಂತ ಹೇಳ್ಬೋದು, ತಪ್ಪಿಲ್ಲ. ಆದ್ರೆ ಹೆಚ್ಚು ಪ್ರಯೋಗ ಮಾಡೋದು ಯಥಾರ್ಥತ್ವಂ ಅಂತ. ತ್ವ ಅಂತನೋ ಶಬ್ದವನ್ನು ಯಥಾರ್ಥ ಶಬ್ದದ ಮುಂದೆ ಒಂದು ತ್ವ ಅಂತನೂ ಸೇರ್ಸೋದಷ್ಟೇ, ಇಲ್ಲ ಯಥಾರ್ಥ ಶಬ್ದ ಮುಂದೆ ತಾ ಅಂತ ಸೇರಿಸೋದು. ಆದ್ರೆ ಹೆಚ್ಚು ಪ್ರಯೋಗ ಮಾಡೋದು ತ್ವ ಅಂತನೋದನ್ನು ಸೇರಿಸಿ ಯಥಾರ್ಥತ್ವಂ.
ಸೊ ಪ್ರಮಾಣ ಲಕ್ಷಣ ಏನು? ಯಥಾರ್ಥತ್ವ. ಇಲ್ಲೇ ನೋಡಿ ಶಾಸನಾದಿಗಳು ಇಲ್ಲಿ ಧರ್ಮ ಅಂತ ಹೇಳೋದು ನಾವು ಸಾಮಾನ್ಯವಾಗಿ ಧರ್ಮ ಅಂತ ಹೇಳೋ ಅರ್ಥನು ಬೇರೆ. ಇಲ್ಲಿ ಯಾವ ಧರ್ಮ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಬೇಕಾಚಾರೆ. ಈಗ ಧರ್ಮ ಅಂತ ಅನ್ನೋ ಶಬ್ದಕ್ಕೆ ನಮ್ಮ ಮತಕ್ಕೂ ತಾರ್ಕಿಕರ ಮತಕ್ಕೂ ವ್ಯತ್ಯಾಸ ಇದೆ. ನಾವು ಹೇಳೋದು ಧರ್ಮ ಅಂತಂದ್ರೆ ಅಸಾಧಾರಣ, ಇಲ್ಲಿ ಮಾತ್ರ ಇರತ್ತೆ, ಬೇರೆ ಕಡೆ ಇರಲ್ಲ, ಅದು ಧರ್ಮ. ಅದು ನಮ್ ಸಿದ್ಧಾಂತದಲ್ಲಿ ಮಾತ್ರ ಒಪ್ಪೋದು. ಅಂದ್ರೆ ನನ್ನಲ್ಲಿ ಮಾತ್ರ ಇರುತ್ತೆ, ಇನ್ನೊಂದ್ ಕಡೆ ಇರೋದಿಲ್ಲ ಅಂತ ಅನ್ನೋದನ್ನ ಹೇಳೋದು ನಾವು ಮಾತ್ರ. ಈಗ ಉದಾಹರಣೆ ಬ್ರಾಹ್ಮಣತ್ವ, ಇದನ್ನೇನ್ ಕರಿಬೇಕು ನಾವು? ಧರ್ಮ ಅಂತ ಕರಿಬೇಕಲ್ಲ. ಈ ಬ್ರಾಹ್ಮಣತ್ವ ಅಂತ ಅನ್ನೋದು ಏನಿದೆ ಅಲ್ವಾ, ಮೊದಲು ತಾರ್ಕಿಕರದ್ದು ಹೇಳ್ತೇನೆ, ಆಮೇಲೆ ನಮ್ದು ಹೇಳ್ತೇನೆ. ಬ್ರಾಹ್ಮಣತ್ವ ಅಂತ ಅನ್ನೋದು ಏನಿದೆ, ನಿಮ್ಮಲ್ಲಿರುವ ಬ್ರಾಹ್ಮಣತ್ವ, ನನ್ನಲ್ಲಿರುವ ಬ್ರಾಹ್ಮಣತ್ವ, ಜಗತ್ತಿನಲ್ಲಿ ಎಷ್ಟು ಜನ ಬ್ರಾಹ್ಮಣರಿದ್ದಾರೆ? 10 ಲಕ್ಷ ಜನ ಇದ್ದಾರೆ ಅಂತ ಇಟ್ಕೊಳ್ರಿ. 10 ಲಕ್ಷ ಜನ ಬ್ರಾಹ್ಮಣರಲ್ಲಿರುವ ಧರ್ಮ ಬ್ರಾಹ್ಮಣತ್ವ ಇದು ಒಂದೇ. ಬ್ರಾಹ್ಮಣರು ಬೇರೆ ಬೇರೆ, ಆದರೆ ಅವರಲ್ಲಿರುವ ಬ್ರಾಹ್ಮಣತ್ವ ಅಂತ ಅನ್ನೋದೇನಿದೆ ಇದು ಒಂದೇ ಬ್ರಾಹ್ಮಣತ್ವ ಎಲ್ಲರಲ್ಲೂ ಇದೆ ಅಂತ ಹೇಳೋರು ತಾರ್ಕಿಕರು. ನಾವಿದನ್ನು ಚೆನ್ನಾಗಿ ಖಂಡನೆ ಮಾಡ್ತೇವೆ, ಅಂದ್ರೆ ಒಳ್ಳೆ ಯುಕ್ತಿಯನ್ನು ಕೊಟ್ಟು ಖಂಡನೆ ಮಾಡ್ತೇವೆ. ಪ್ರವತ ಅಲ್ಲ, ನಾವು ಹೇಳೋ ಒಂದೇ ಮಾತು, ಅಲ್ಲಿ ಹೇಳೋ ಯುಕ್ತಿನ ಹೇಳಲ್ಲ, ಸಾಧಾರಣವಾದ ಖಂಡನೆಯನ್ನ ಹೇಳ್ತೇನೆ. ಮಾಸೇನ ಶೂದ್ರೋ ಭವತಿ ಬ್ರಾಹ್ಮಣೋ ರಸವಿಕ್ರಯ ಅಂತ ಹೇಳ್ತೇವೆ. ಅಂದ್ರೆ 1 ತಿಂಗಳದವರೆಗೆ ರಸಮಯವಾದ ಪದಾರ್ಥಗಳು, ಹಾಲು, ನೀರು ಅಥವಾ ಇನ್ನೇನು ಊಟಗಳು, ಇದೆಲ್ಲವನ್ನು ಯಾರು ಮಾರ್ತಾರೆ ಅವನಿಗೆ ಇರುವ ಬ್ರಾಹ್ಮಣತ್ವ ಇದು ಕಳೆದು ಹೋಗುತ್ತೆ, ಬ್ರಾಹ್ಮಣತ್ವ ಇರೋದಿಲ್ಲ. ಇದು ಅವರಿಗೆ ದೊಡ್ಡ ಬಾಧಕ ತಾರ್ಕಿಕರಿಗೆ. ಯಾಕೆಂದ್ರೆ ಅವ್ರು ಹೇಳೋದು ಅದು ನಾಶವಾಗುವುದಿಲ್ಲ ಅಂತಂತಾರೆ. ಬ್ರಾಹ್ಮಣತ್ವ ಇದು ನಿತ್ಯ, ಯಾವುದೇ ಅಲ್ಲಿ ಜಾತಿ ಅಂದ್ರೆ ಅದು ನಿತ್ಯ, ಒಂದೇ ಇರತ್ತೆ, ನಿತ್ಯವಾಗಿರತ್ತೆ, ಅದಕ್ಕೆ ನಾಶವೇ ಇಲ್ಲ ಅಂತಂತಾರೆ. ನಾವಂತೆ ಒಂದು ರಸವನ್ನು ಮಾರಿದ್ರೆ ಹೋಯ್ತು, ಅವ್ನ ಬ್ರಾಹ್ಮಣತ್ವ ನಾಶ ಆಗತ್ತೆ. ಹಾಗಾಗಿ ಅವ್ರು ಹೇಳೋ 2 ಅಂಶವನ್ನು ಖಂಡನೆ ಮಾಡ್ತೇವೆ, ಒಂದೇ ಅಂತನೋ ಅಂಶವನ್ನು ಖಂಡನೆ ಮಾಡ್ತೇವೆ. ಒಂದೇ ಅಲ್ಲ, ನನ್ನಲ್ಲಿರುವ ಬ್ರಾಹ್ಮಣತ್ವ ಬೇರೆ, ಇನ್ನೊಬ್ಬರಲ್ಲಿ ಶ್ರೀಮದಾಚಾರ್ಯ ಹೇಳೋ ಮಾತು ಏನಂತಾರೆ, ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥಾಹ ನಿಖಿಲಾಹ ಅಪಿ ಅಂತ ಹೇಳಿ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯ ಖಂಡನೆ ಮಾಡಿದ್ದು. ಅಂದ್ರೆ ಒಂದೊಂದು ಪದಾರ್ಥದ ಸ್ವಭಾವ ಅಂತ ಅನ್ನೋದಿರತ್ತೆ, ಒಬ್ಬನಿಗಿದ್ದ ಸ್ವಭಾವ ಮತ್ತೊಬ್ಬನಿಗೆ ಇರೋದಿಲ್ಲ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ, ಎಷ್ಟು ಪದಾರ್ಥವಿದೆಯೋ ಎಲ್ಲಾ ಪದಾರ್ಥದಲ್ಲೂ ಒಂದೊಂದು ಸ್ವಭಾವ ಅಂತ ಅನ್ನೋದು ಇರತ್ತೆ. ಹಾಗಾಗಿ ಇವನಲ್ಲಿರುವ ಬ್ರಾಹ್ಮಣತ್ವ ಮತ್ತೊಬ್ಬರಿರುವ ಬ್ರಾಹ್ಮಣತ್ವ ಒಂದೇ ಅಂತಂದ್ರೆ, ಇವನಿರುವ ಬ್ರಾಹ್ಮಣತ್ವ ಬೇರೆ, ಮತ್ತೊಬ್ಬನಿರುವ ಬ್ರಾಹ್ಮಣತ್ವ ಬೇರೆ, ಒಂದೇ ಬ್ರಾಹ್ಮಣತ್ವ ಎಲ್ಲರಿಗೂ ಇದೆ ಅಂತ ಯಾಕೆ ಹೇಳ್ಬೇಕು? ಅದವನ ಸ್ವಭಾವ. ಅದನ್ನು ಅವನು ರಸವನ್ನು ಮಾರಿಲ್ಲ ಅಂದ್ರೆ ಅವನು ಅದನ್ನು ಹಾಗೆ ಪಡ್ಕೊಂಡಿರ್ತಾನೆ. ಏನಾದ್ರೂ ಮಾರಿದ, ಏನಾದ್ರೂ ದುಷ್ಟ ಕಾರ್ಯ ಮಾಡಿದ, ಆಗ ಅವನ ಬ್ರಾಹ್ಮಣತ್ವ ಹೋಯ್ತು. ಇವಾಗ ಒಂದೇ ತುಪ್ಪದಲ್ಲಿ ಏನ್ ಸಮಸ್ಯೆ ಅಂದ್ರೆ, ನಾನು ತಪ್ಪು ಮಾಡಿದೆ, ಇನ್ನೊಬ್ಬ ತಪ್ಪು ಮಾಡಿಲ್ಲ, ಅವಾಗ ನನ್ನಲ್ಲಿ ಹೋಗುತ್ತೆ ಅವನಲ್ಲಿ ಇರತ್ತೆ ಅಂತ ಹೇಳ್ಬೇಕಾ? ಒಂದೇ ಬ್ರಾಹ್ಮಣತ್ವ ಅಲ್ವಾ, ಒಂದೇ ಬ್ರಾಹ್ಮಣತ್ವ. ಹಾಗಾದ್ರೆ ನಾನೊಬ್ಬ ಪಾಪ ಮಾಡಿದ್ರೆ ಎಲ್ಲಾ ಬ್ರಾಹ್ಮಣಲ್ಲಿರುವ ಬ್ರಾಹ್ಮಣತ್ವ ಹೋಯ್ತು ಅಂತ ಹೇಳ್ಬೇಕು, ಅಥವಾ ಪಾಪ ಮಾಡಿದ್ರೆ ಇವನಿಗೆ ಬ್ರಾಹ್ಮಣತ್ವ ಇದೆ ಅಂತ ಹೇಳ್ಬೇಕು? ಹೇಗೆ ಹೇಳೋದು ಸಾಧ್ಯ ಅದು? ಹಾಗಾಗಿ ಇದು ನಾವು ಹೇಳೋದು ಪ್ರಾತಿಸ್ವಿಕ ಅಂತ ಶಬ್ದವನ್ನು ಹೇಳ್ತೇವೆ ನಾವು. ಪ್ರಾತಿಸ್ವಿಕ ಅಂದ್ರೆ ಪ್ರತ್ಯೇಕವಾಗಿ ಅವರವರಿಗೆ ಒಂದೊಂದು ಧರ್ಮ ಇದೆ ಅಂತ. ಈಗ ನೀವು ಕೇಳಿದ ಪ್ರಶ್ನೆ, ಧರ್ಮ ಅಂದ್ರೆ ಯಾವುದನ್ನು ಕರಿಬೇಕು ಅಂತಂದ್ರೆ, ಇನ್ನೊಂದು ಶಬ್ದ ನಾವು ಹೇಳಬೇಕು ಅಂದ್ರೆ, ಇವನಲ್ಲಿ ಇರುವ ಒಂದು ಗುಣ ಬೇರೆ, ವಸ್ತು ಬೇರೆ. ವಸ್ತುವಿನಲ್ಲಿ ಇರತ್ತೆ ಒಂದು ಪಾತ್ರೆಯಲ್ಲಿ ನೀರಿದೆ, ಹಾಗೆ ಒಬ್ಬ ಮನುಷ್ಯನಲ್ಲಿ ಇರುವ ಧರ್ಮ, ಅದು ಮನುಷ್ಯ ಅಂತ ಆಗ್ಬೋದು ಅಥವಾ ಒಂದು ಪ್ರಾಣಿ, ಪಶು, ಪಕ್ಷಿ, ಯಾವ್ದನ್ನಾರು ತಗೊಳ್ರಿ, ಅದರಲ್ಲಿ ಗುಣ ಇಲ್ಲದೇನೆ ಯಾವುದೂ ಇಲ್ಲ. ಯಾವ ವಸ್ತು ಗುಣ ಇಲ್ಲದೆ ಇರುವ ವಸ್ತು ಯಾವುದಿದೆ ಹೇಳಿ? ಯಾವುದೂ ಇಲ್ಲ. ಯಾಕೆಂದ್ರೆ ತಾರ್ಕಿಕರೇ ಹೇಳುವಂತೆ ಯಾವುದು ದ್ರವ್ಯ ಅಂತ ಕೇಳಿದ್ರೆ, ಗುಣಾಶ್ರಯತ್ವಂ ದ್ರವ್ಯಸ್ಯ ಲಕ್ಷಣಂ ಅಂತ ಅವರೇ ಹೇಳ್ತಾರೆ, ನಾವಲ್ಲ. ಎಲ್ಲಿ ಗುಣ ಇರುತ್ತೋ ಅದು ದ್ರವ್ಯ ಅಂತ ಹೇಳಿ ಗುಣವನ್ನು ಇಟ್ಟುಕೊಂಡು ದ್ರವ್ಯದ ನಿರ್ಣಯವನ್ನು ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಆ ಗುಣವನ್ನೇ ನಾವು ಧರ್ಮ ಅಂತ ವ್ಯವಹಾರ ಮಾಡಬಹುದು, ತೊಂದರೆ ಇಲ್ಲ. ಅದರಲ್ಲಿರುವ ಗುಣವನ್ನು ಧರ್ಮ, ಇಷ್ಟ ಅಭಿಪ್ರಾಯ. ಗೊತ್ತಾಯ್ತಲ್ಲ? ಹಾಗಾದ್ರೆ ಧರ್ಮಿ ಅಂತ ಹೇಳ್ತಾರಲ್ಲ ಆಚಾರ್ಯ, ಅದು ಆ ಗುಣ ಬಂದು ಯಾರ ಇದೆಯೋ ಅವ್ರನ್ನ ತರ ನಾವು ಧರ್ಮಿ ಅಂತ ಹೇಳ್ತಾರೆ. ಕರೆಕ್ಟ್.
ಗುಣ ನೋಡ್ರಿ, ಈಗ ಗುಣ ಗುಣಿ, ಲಕ್ಷಣ ಲಕ್ಷ್ಯ, ಇದೆಲ್ಲ ಒಂದೊಂದು ಕೌಂಟರ್. ಗುಣವನ್ನು ಪಡೆದಿದ್ದು ಗುಣಿ, ಲಕ್ಷಣವನ್ನು ಪಡೆದಿದ್ದು ಲಕ್ಷ್ಯ. ಧರ್ಮ ಧರ್ಮಿ, ಧರ್ಮವನ್ನು ಪಡೆದಿದ್ದು ಧರ್ಮಿ. ಅಷ್ಟೇ, ಅದಕ್ಕೇನು ಹೆಚ್ಚು ಡಿಫ್ರೆಂಟ್ ಇಲ್ಲ. ಡಿಫ್ರೆನ್ಸ್ ಆಯ್ತು. ಇದು ನಮಗೆ ಸಮಸ್ಯೆಯಲ್ಲಿ ಬರುತ್ತೆ ಅಂತಂದ್ರೆ ಅವರ ಮತಕ್ಕೂ ನಮ್ಮ ಮತಕ್ಕೂ ವ್ಯತ್ಯಾಸ ಬರುತ್ತೆ. ಅವರು ಧರ್ಮ ಅಂದ್ರೆ ಬೇರೆ ಅಂತಂತಾರೆ, ಜಾತಿ ಅಂದ್ರೆ ಬೇರೆ ಅಂತಂತಾರೆ. ಹಾಗಾಗಿ ನಮಗೂ ಅವ್ರಿಗೂ ಸ್ವಲ್ಪ ಅದರಲ್ಲಿ ವಿವಾದ ಬರುತ್ತೆ ಅಷ್ಟೇ. ಯಥಾರ್ಥ ಮಿತಿ ಕ್ಷಮತಿ ಮುತ್ರತ್ರಾಪಿ ಜ್ಞಾತವ್ಯಂ. ಅಂದ್ರೆ ಹೀಗೆ ಮುಂದೆ ಎಲ್ಲೆಲ್ಲಿ ಯಥಾರ್ಥಂ ಪ್ರಮಾಣಂ ಅಂತ ಹೀಗೆ ಸಮುಗ್ಧವಾಗಿ ಸಂಶಯ ಬರುವಂತೆ ವಾಕ್ಯ ಇದೆ. ಅದಕ್ಕೆ ನಾವು ಯಾವುದು ಲಕ್ಷಣ ಯಾವುದು ಲಕ್ಷ್ಯ ಅಂತ ತಿಳಿದುಕೊಳ್ಳಬೇಕು ಅಂತ ತೋರಿಸ್ಕೊಟ್ರು. ಹೀಗೆ ಮುಂದೆ ಎಲ್ಲೆಲ್ಲಿ ಲಕ್ಷಣವನ್ನು ಹೇಳುವ ಪ್ರಸಂಗದಲ್ಲಿ ವಾಕ್ಯ ಪ್ರಯೋಗ ಮಾಡಿರ್ತಾರೆ ಅಲ್ಲೆಲ್ಲಾ ಕಡೆ ಹೀಗೆ ನೀವು ಜ್ಞಾನ ಮಾಡ್ಕೊಳ್ರಿ ಅಂತ ಏವ ಮುತ್ರತ್ರಾಪಿ ಜ್ಞಾತವ್ಯಂ, ಮುಂದೆ ಹೀಗೆ ತಿಳಿದುಕೊಳ್ಳಿ ಅಂತ. ಇನ್ನ ಅತ್ರ ಯಥಾ ಶಬ್ದ ಅನತಿಕ್ರಮೇ ವರ್ತತೆ, ಅರ್ಥ ಶಬ್ದಶ್ಚ ಅರ್ಯತ ಇತಿ ವ್ಯುತ್ಪತ್ತ್ಯ ಜ್ಞೇಯವಾಚಿ. ಇದು ಸ್ವಲ್ಪ ವಿಷಯ ಇದೆ ಇಲ್ಲಿ. ಏನು, ಇಲ್ಲಿ ಶಬ್ದವನ್ನು ಓಡಿರಿ ಸ್ವಲ್ಪ. ಯಥಾರ್ಥ ಅಂದಾಗ ಯಥಾ ಅರ್ಥ ಎರಡಿದೆ ಇಲ್ಲಿ. ಯಥಾ ಶಬ್ದಕ್ಕೆ ಅನೇಕ ಅರ್ಥವಿದೆ, ಅರ್ಥ ಶಬ್ದಕ್ಕೂ ಅನೇಕ ಅರ್ಥವಿದೆ. ಅದರಲ್ಲಿ ವ್ಯಾಖ್ಯಾನದಲ್ಲಿ ವಿಷಯಗಳಿದೆ, ಅದರಲ್ಲಿ ನಾನು ಯಾವ್ದನ್ನ ಹೇಳ್ಬೇಕು ಅಷ್ಟು ಮಾತ್ರ ಹೇಳ್ತೇನೆ. ಅರ್ಥ ಅಂತನೋ ಶಬ್ದಕ್ಕೆ ಕೋಶದಲ್ಲಿ ಹೇಳೋದು ಅರ್ಥೋಭಿಧೇಯರೈವಸ್ಸು ಪ್ರಯೋಜನ ನಿವೃತ್ತಿಷು ಅಂತ ಕೋಶ ಇದೆ. ಅಂದ್ರೆ ಅರ್ಥ ಶಬ್ದಕ್ಕೆ ಅಭಿಧೇಯ ಮೀನ್ಸ್ ಪ್ರತಿಪಾದ್ಯ ಯಾವುದು ಅದು ಅರ್ಥ. ಇವಾಗ ನಾನು ಏನಂತಾರೆ ಗೋವಿಂದ ಅಂತ ಒಬ್ಬ ಹೆಸರಿಗಿಟ್ಟೆ, ಆ ಶಬ್ದದಿಂದ ಯಾವುದು ಪ್ರತಿಪಾದ್ಯ ಅಂದ್ರೆ ಅಭಿಧೇಯ ಅಂದ್ರೆ ಯಾರು ಇವನನ್ನು ಹೇಳ್ತಾ ಇದ್ದೇನೆ, ಸೊ ಇವನೇ ಆ ಶಬ್ದ ಪ್ರತಿಪಾದ್ಯ, ಅದಕ್ಕೆ ಅಭಿಧೇಯ ಅಂತ ಕರೀತಾರೆ. ರೈ ಅಂತನೋ ಶಬ್ದಕ್ಕೆ ಸಂಪತ್ತು ಧನ, ಅದಕ್ಕೂ ಅರ್ಥ ಅಂತ ಕರೀತಾರೆ. ಆಯ್ತಲ್ವಾ? ಅರ್ಥ ಅಭಿಧೇಯ ರೈ. ವಸ್ತು ಅಂತಂದ್ರೆ ಒಂದು ಪದಾರ್ಥ, ಅದನ್ನು ಅರ್ಥ ಅಂತ ಕರಿಬಹುದು. ಅರ್ಥೋಭಿಧೇಯ ರೈ ವಸ್ತು. ಆಮೇಲೆ ಪ್ರಯೋಜನ ಅಂತನೋ ಅರ್ಥದಲ್ಲೂ, ಅಂದ್ರೆ ಹೇಗೆ ಅಂತಂದ್ರೆ ಧನಾರ್ಥಿ ಅಂತ ನಾನೊಂದು ಶಬ್ದವನ್ನು ಪ್ರಯೋಗ ಮಾಡಿದೆ ಅಂತ ಇಟ್ಕೊಳ್ರಿ. ಧನಾರ್ಥಿ ಅಂತಂದ್ರೆ ಆ ಶಬ್ದಕ್ಕೆ ಅರ್ಥವೇನು? ಧನವನ್ನೇ ಪ್ರಯೋಜನವನ್ನಾಗಿಟ್ಕೊಂಡು ಕೆಲಸ ಮಾಡ್ತಾನೆ, ಅವನಿಗೇನು ಭಕ್ತಿ ಇಲ್ಲ, ಭಾವನೆ ಇಲ್ಲ, ಕೇವಲ ಸಹ ಧನಾರ್ಥಿ ಅಂತಂದೆ ನಾನು. ಅಂದ್ರೆ ಅರ್ಥವೇನವಾಗ? ಕೇವಲ ಧನವೇ ನನ್ನ ಮುಖ್ಯ ಉದ್ದೇಶ, ಅದು ನನ್ನ ಪ್ರಯೋಜನ ಅಂತ ಇಟ್ಕೊಂಡು ಕೆಲಸ ಮಾಡಿದ, ಅವಾಗ ಅಲ್ಲಿ ಅರ್ಥ ಶಬ್ದಕ್ಕೆ ಪ್ರಯೋಜನ ಅಂತ ಅರ್ಥ. ಹೀಗೆ ಅನೇಕ ಅರ್ಥದಲ್ಲಿ ಅರ್ಥ ಶಬ್ದವಿದೆ. ಅದು ಯಾವುದೂ ತಗೋಬಾರದು ಅಂತ ಖಂಡನೆ ಮಾಡಿ, ಅದು ಯಾವುದೂ ಇಲ್ಲ, ಇಲ್ಲಿ ಬೇರೆ ಅರ್ಥವನ್ನು ಸ್ವೀಕಾರ ಮಾಡಬೇಕು ಅಂತಂತಾರೆ. ಇದು ಒಂದು. ಆಮೇಲೆ ಯಥಾ ಶಬ್ದ, ಅದು ಏನ್ ಹೇಳ್ತಾರೆ ಅಂತ ನಾನು ಮುಂದೆ ಹೇಳ್ತೇನೆ. ಏನ್ ಅರ್ಥ ಇದೆ ಅಂತ ಅನ್ನೋದು ಮಾತ್ರ ಈಗ ಹೇಳ್ತಾ ಇದ್ದೇನೆ, ಏನೇನು ಹೇಳಬಹುದು ಅಂತ. ಆಮೇಲೆ ಯಥಾ ಅಂತನೋ ಶಬ್ದವಿದೆ. ಯಥಾ ಅಂತನೋ ಶಬ್ದವಿದ್ದಾಗ ಯಥಾ ಶಬ್ದಕ್ಕೆ ಎಷ್ಟರ್ಥ ಅಂತಂದ್ರೆ, ಯಥಾ ಶಬ್ದಕ್ಕೆ ಸಾದೃಶ್ಯ ಅಂತನೂ ಅರ್ಥ ಇದೆ, ಆಮೇಲೆ ಯೋಗ್ಯತಾ ಅಂತ ಅರ್ಥವಿದೆ, ಆಮೇಲೆ ವೀಪ್ಸಾ ಅಂತನೂ ಅರ್ಥವಿದೆ, ಆಮೇಲೆ ಪದಾರ್ಥ ಅನತಿಕ್ರಮ ಅಂತ ಅರ್ಥ ಇದೆ. ಇಷ್ಟೆಲ್ಲ ಅರ್ಥ ನಿಮಗೆ ಯಥಾ ಅಂತ ಶಬ್ದಕ್ಕಿದೆ. ನಿಮ್ಗೆ ಉದಾಹರಣೆಗೆ ಒಂದೊಂದಕ್ಕೆ ಒಂದೊಂದು ಉದಾಹರಣೆ ಕೊಡ್ತೇನೆ. ಯೋಗ್ಯತಾ ಅಂತನೋ ಅರ್ಥದಲ್ಲಿ ಅಂತ ಹೇಳೋದಾದ್ರೆ, ನೀವು ಮೇಲಿಂದ ಮೇಲೆ ಪ್ರಯೋಗ ಮಾಡ್ತೀರಿ, ಏನೋ ಯಥಾಮತಿ ಕೆಲಸ ಮಾಡಿದ್ದೇನೆ ನಾನು ಅಂತಂತ್ರಿ. ಏನು ಯಥಾಮತಿ ಕೆಲಸ ಅಂದ್ರೆ ಅದಕ್ಕೆ ಅರ್ಥವೇನು? ಯಥಾಮತಿ ಅಂತ ಅನ್ನೋ ಶಬ್ದಕ್ಕೆ ಮತಿ ಅಂದ್ರೆ ಜ್ಞಾನ ಅಂತ ಅರ್ಥ. ಯಥಾಮತಿ ಅಂತಂದ್ರೆ ಅಲ್ಲಿ ಯಥಾ ಶಬ್ದಕ್ಕೆ ಯೋಗ್ಯತಾ ಅಂತ ಅರ್ಥ. ಏನೋ ನಾನು ಯೋಗ್ಯತೆಗೆ ತಕ್ಕಂತೆ ನಾನು ಮಾಡಿದ್ದೇನೆ ಅಂತ ಹೇಳಿ ಯಥಾ ಶಬ್ದಕ್ಕೆ ಯೋಗ್ಯತಾ ಅಂತನೋ ಅರ್ಥ ಬರುತ್ತೆ. ನಾವು ಮೇಲಿಂದ ಮೇಲೆ ನಮ್ಮ ವ್ಯವಹಾರದಲ್ಲಿ ಮಾಡ್ತೇವೆ ಯಥಾಮತಿ. ಇನ್ನೊಂದು ತಪ್ಪಿದೆ, ಅಲ್ಲಿ ಯಥಾಮತಿ ಅಂತಂದಾಗ ಅರ್ಥ ಇಲ್ಲ. ಯಥಾಮತಿ ಅಂತಂದ್ರೆ ಇನ್ನೊಂದು ಅರ್ಥಕ್ಕೆ, ಅದು ಮುಂದೆ ಹೇಳ್ತೇನೆ, ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಯಥಾ ಅಂತನೋ ಶಬ್ದಕ್ಕೆ ಯೋಗ್ಯತಾ ಅಂತನೋ ಅರ್ಥ ಯಥಾವದ್ ವ್ಯಾಖ್ಯಾಮಿ ಅಂತಂದ್ರೆ,
ಅಂದ್ರೆ ಅರ್ಥವೇನು? ನನ್ನ ಯೋಗ್ಯತಾನುಸಾರವಾಗಿ ನನಗೆ ಎಷ್ಟು ನನ್ನ ಯೋಗ್ಯತೆಗೆ ದಕ್ಕತ್ತೋ ಅದನ್ನ ನಾನು ಹೇಳ್ತೇನೆ, ಬಾಯಿಂದ ವ್ಯಾಖ್ಯಾನ ಮಾಡ್ತೇನೆ ಅಂತಂದಾಗ ಅಂತಹ ಜಾಗದಲ್ಲಿ ಯಥಾ ಅಂತನೋ ಶಬ್ದಕ್ಕೆ ಯೋಗ್ಯತಾ ಅಂತ ಅರ್ಥ. ಇನ್ನ ವೀಪ್ಸ ಅಂದ್ರೆ ಏನು ಅಂದ್ರೆ ಅನೇಕ ಬಾರಿ, 2 ಬಾರಿ ಹೇಳೋದನ್ನು ವೀಪ್ಸ ಅಂತ ಕರೀತಾರೆ. 2 ಬಾರಿ ಹೇಳೋದು ಅಂತಂದ್ರೆ, ನಾವು ಯಾರೋ ಮನೆಗೆ ಹೋಗಿರ್ತೇವೆ, ಯಾರೋ ಮನೆಗೆ ಹೋದಾಗ ನಮ್ಮಲ್ಲಿ ಇಂತ ಫಂಕ್ಷನ್ ಇದೆ, ಬರಬೇಕು, ಅವಶ್ಯ ಬನ್ನಿ ಅಂತಂತೇವೆ. ಆಮೇಲೆ ಇಲ್ಲ ಖಂಡಿತ ಬನ್ನಿ, ನೀವು ಬನ್ನಿ ಆ ಬನ್ನಿ ಅಂದ್ರೆ 2 ಸಲ ಶಬ್ದಕ್ಕೆ ಯಾಕೆ ಪ್ರಯೋಗ ಬರ್ರಿ ಅಂತ ಒಂದ್ಸಲ ಕರೆದ್ರೆ ಅವ್ರು ಬರ್ತಾರೆ ಪಾಪ. 2 ಸಲ ಏನ್ ಕರೆಯೋದು? ಆ 2 ಸಲ ಕರೆಯೋದಕ್ಕೆ ಏನದ ಅರ್ಥ? ಅದಕ್ಕೆ ವೀಪ್ಸ ಅಂತ ಅರ್ಥ. ದ್ವಿವಾರಂ ಉಕ್ತಿ, 2 ಬಾರಿ ಹೇಳೋದು ಅಂದ್ರೆ ಅದರ ಅಭಿಪ್ರಾಯ, ಒಂದು ಸಲ ಕರೆಯೋದ್ರ ಬಿಟ್ಟು 2 ಬಾರಿ ಕರಿತಾ ಇದ್ದಾರೆ ಅಂದ್ರೆ ಹಾಗಾದ್ರೆ ಅಷ್ಟು ಅವರಿಗೆ ಬರಲೇಬೇಕು ಅಂತ ಅಭಿಪ್ರಾಯ ಪಾಪ. ಹಾಗಾಗಿ ನಾನು ಆ ಫಂಕ್ಷನ್ ನಾನು ಬಿಡಲ್ಲ, ಖಂಡಿತ ಹೋಗ್ತೇನೆ ಅಂತ ಹೇಳ್ತಾರೆ. ಹಾಗಾದ್ರೆ ಅದಕ್ಕೆ ವೀಪ್ಸ, 2 ಬಾರಿ ಅಂತನೂ ಅರ್ಥಕೊಂಡು ಯಥಾ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ನಾವು ಇದನ್ನು ನೋಡಿರ್ತೇವೆ, ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ನಿಹಿ ಅಂತಂತೇವೆ. ಯತ್ರ ಧೂಮಃ ತತ್ರ ವನ್ನಿಹಿ ಸಾಕಲ್ವಾ? ಎಲ್ಲಿ ಹೊಗೆ ಇದೆಯೋ ಅಲ್ಲಿ ಬೆಂಕಿ ಇರುತ್ತೆ. ಅದೇನು ಯತ್ರ ಯತ್ರ ಅಂತ 2 ಸರಿ ಯಾಕೆ ಹೇಳ್ಬೇಕು? ಅದು ವೀಪ್ಸ ಅಂತ ಅರ್ಥ. ಇನ್ನ ಆಮೇಲೆ ಪದಾರ್ಥ ಅನತಿಕ್ರಮ, ಆಮೇಲೆ ಸಾದೃಶ್ಯ. ಪದಾರ್ಥ ಅನತಿಕ್ರಮ ಅಂತ ನಾವಿಲ್ಲಿ ಸ್ವೀಕಾರ ಮಾಡ್ತೇವೆ, ಅದಕ್ಕೆ ನಾನು ಅದನ್ನ ಹೇಳ್ತಾ ಇಲ್ಲ. ಸಾದೃಶ್ಯ ಅಂದ್ರೆ ಯಥಾ ರಾಮಃ ತಥಾ ಲಕ್ಷ್ಮಣಃ. ಏನು ರಾಮ ಹೇಗಿದ್ದಾನೋ ಹಾಗಿದ್ದಾನೆ ನೋಡ್ರಿ, ಅಲ್ಲಿ ಯಥಾ ಅಂತನೋ ಶಬ್ದಕ್ಕೆ ಸಾದೃಶ್ಯ. ರಾಮನಂತೆ ಅಷ್ಟು ಸೇವೆಯನ್ನು ಮಾಡ್ತಾ ಅವನ ಸದೃಶವಾಗಿ ಗುಣವನ್ನು ಪಡೆದಿದ್ದಾನೆ ಅಂತನೋ ಅರ್ಥದಲ್ಲಿ ಯಥಾ ಅಂತನೋ ಶಬ್ದ. ಹಾಗೆ ಇಲ್ಲಿ ಯಥಾ ಶಬ್ದಕ್ಕೆ ಯಾವ ಅರ್ಥವನ್ನು ಸ್ವೀಕಾರ ಮಾಡಬೇಕು? ಯೋಗ್ಯತಾ ಅಂತನೋ ಅರ್ಥವಾ, ಅಥವಾ ಸಾದೃಶ್ಯ ಅಂತನೋ ಅರ್ಥವಾ, ಅಥವಾ ವೀಪ್ಸ ಅಂತನೋ ಅರ್ಥವಾ? ಯಾವ ಅರ್ಥವೂ ಅಲ್ಲ. ಹಾಗಾದ್ರೆ ಯಾವುದು? ಪದಾರ್ಥ ಅನತಿಕ್ರಮ. ಪದಾರ್ಥ ಅನತಿಕ್ರಮ ಅಂದ್ರೆ ಅರ್ಥವೇನು? ಅದನ್ನೇ ನಾನು ಮೊದಲಿಗೆ ಹೇಳಿದೆ, ಯಥಾಮತಿ. ಇದಕ್ಕೆ ಹೇಳಬೇಕಾಗಿತ್ತು, ನಾನು ವ್ಯತ್ಯಾಸ ಮಾಡಿ ಅಲ್ಲಿ ಹೇಳಿದೆ. ಯಥಾಮತಿ ಅಂದ್ರೆ ಅಲ್ಲಿ ಯಥಾ ಅಂತನೋ ಶಬ್ದಕ್ಕೆ ಪದಾರ್ಥ ಅನತಿಕ್ರಮ ಅಂತ ಅರ್ಥ. ಪದಾರ್ಥ ಅನತಿಕ್ರಮ ಅಂದ್ರೆ ಏನು? ನಾನು ಯಾವುದೋ ಒಂದು ವಸ್ತುವನ್ನು ತಯಾರು ಮಾಡಿದೆ ಅಂತ ಇಟ್ಕೊಳ್ರಿ. ವಸ್ತುವನ್ನು ತಯಾರು ಮಾಡಿದ್ಮೇಲೆ ಅದನ್ನು ಇದನ್ನು ನಾನು ಹೇಗೆ ಮಾಡಿದ್ದೆ ನಾನು ಅಂತ ನಾನು ಹೇಳ್ತೇನೆ ಫೀಸ್ ಕೊಟ್ಟಾಗ. ಅವಾಗ ಏನಾಗತ್ತೆ, ನಾನೇ ಸೃಷ್ಟಿ ಮಾಡಿದೆ, ಅದರ ಪೂರ್ಣ ಮಾಹಿತಿ ನನಗೆ ಗೊತ್ತಿದೆ. ಹಾಗಾಗಿ ನಾನು ಏನ್ ಮಾಡಿದೆ? ಪದಾರ್ಥ ಅನತಿಕ್ರಮ. ಪದಾರ್ಥ ಅನತಿಕ್ರಮ ಅಂತನೋ ಶಬ್ದಕ್ಕೆ ಎಕ್ಸಾಕ್ಟ್ ನಾವು ಕನ್ನಡದಲ್ಲಿ ಹೇಳೋದಾದ್ರೆ, ಪದಾರ್ಥ ಹೇಗೆ ಇದೆಯೋ ಹಾಗೆ ಹೇಳೋದು, ಅದು ಪದಾರ್ಥ ಅನತಿಕ್ರಮ. ಪದಾರ್ಥ ಅತಿಕ್ರಮ ಅಂತನೋ ಶಬ್ದಕ್ಕೆ ಅರ್ಥ ಮಾಡ್ಕೊಳ್ರಿ, ಅವಾಗ ನಿಮಗೆ ಪದಾರ್ಥ ಅನತಿಕ್ರಮ ಅಂತನೋ ಶಬ್ದಕ್ಕೆ ಅರ್ಥ ಆಗತ್ತೆ. ಪದಾರ್ಥ ಅತಿಕ್ರಮ ಅಂತಂದ್ರೆ ವಸ್ತು ಹೇಗಿದೆಯೋ ಅದನ್ನು ಬಿಟ್ಟು ಬೇರೆ ರೀತಿಯಾಗಿ ನಾನು ಹೇಳಿದೆ. ವಿರುದ್ಧವಾಗಿ ಹೇಳಿದ್ರೆ ಪದಾರ್ಥ ಅತಿಕ್ರಮ ಅಂತ ಅರ್ಥ. ಅನತಿಕ್ರಮ ಅಂದ್ರೆ ವಸ್ತು ಹೇಗಿದೆಯೋ ಹಾಗೆ ನಾನು ಹೇಳಿದೆ, ಅದನ್ನು ಮೀರಿಲ್ಲ ನಾನು ಅಂತ ಅರ್ಥ ಬರುತ್ತೆ. ಹಾಗೆ ಯಥಾಮತಿ, ಏನು ವಿಷಯ ಇದೆ ಅದನ್ನು ಸರಿಯಾಗಿ, ಅದಕ್ಕಿಂತ ಹೆಚ್ಚು ಅಲ್ಲ, ಅದಕ್ಕಿಂತ ಕಮ್ಮಿಯೂ ಅಲ್ಲ, ಅದಕ್ಕೆ ಅನತಿಕ್ರಮ ಅಂತ ಅರ್ಥ ಬರುತ್ತೆ. ಹಾಗೆ ಯಥಾರ್ಥ ಅಂತಂದಾಗ ಯಥಾ ಶಬ್ದಕ್ಕೆ ಇಷ್ಟರ್ಥ ಬಂತು. ಆಮೇಲೆ ಅರ್ಥ ಅಂತನೋ ಶಬ್ದಕ್ಕೆ ಏನರ್ಥ? ನಾನು ಹೇಳಿದಂತೆ ಅರ್ಥೋಭಿಧೇಯ ವಸ್ತು ಪ್ರಯೋಜನ ನಿವೃತ್ತಿಶು ಅಂತ ಹೇಳಿದಾಗ ಅದರಲ್ಲಿ ಯಾವುದೂ ಸ್ವೀಕಾರ ಮಾಡೋದಕ್ಕೆ ಬರಲ್ಲ. ಏನು ಇಲ್ಲಿ ಪ್ರಮಾಣದ ಲಕ್ಷಣ ಹೇಳುವಾಗ ಸಂಪತ್ತನ್ನು ತಗೊಂಡು ಏನ್ ಮಾಡ್ತೀರಿ? ವಸ್ತುವನ್ನು ತೆಗೆದುಕೊಂಡು ಅರ್ಥೋಭಿಧೇಯ ಪ್ರಯೋಜನ ಯಾವುದು ಬೇಡ, ಒಂದೊಂದನ್ನು ತಗೊಂಡ್ರು ಒಂದೊಂದು ಸಮಸ್ಯೆ ಬರುತ್ತೆ. ಹಾಗಾದ್ರೆ ಯಾವುದನ್ನು ಸ್ವೀಕಾರ ಮಾಡಬೇಕು ಅಂದ್ರೆ ಅದಕ್ಕೆ ಇಲ್ಲಿ ಮೂಲದಲ್ಲಿ ಹೇಳಿದ್ದು ಅರ್ಯತ ಇತಿ ವ್ಯುತ್ಪತ್ಯ. ಅರ್ಯತೆ ವ್ಯುತ್ಪತ್ತಿ ಅಂದ್ರೆ ಅಲ್ಲಿ ವ್ಯಾಕರಣ ಅಂಶವನ್ನು ಸೂಚನೆ ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ಪ್ರತಿಯೊಂದು ಕಡೆಗೂ ಎಲ್ಲಾ ವ್ಯಾಕರಣ ಅಂಶವನ್ನು ಹೇಳೋದು ಕಷ್ಟ ಆಗುತ್ತೆ, ವ್ಯಾಕರಣ ಸೂತ್ರ ಅದರ ಪರಿಚಯ ಮಾಡಿಸ್ಬೇಕಾಗತ್ತೆ. ಅರ್ಯತೆ ಇತಿ ವ್ಯುತ್ಪತ್ತಿ ಅಂತ ಹೇಳಿ ಒಂದು ವ್ಯುತ್ಪತ್ತಿ ಇಟ್ಕೊಂಡು ಜ್ಞೇಯವಾಚಿ, ಅರ್ಥ ಅಂತನೋ ಶಬ್ದಕ್ಕೆ ಜ್ಞೇಯ ಅಂತ ಅರ್ಥ. ಹಾಗಾದ್ರೆ ಏನಾಯ್ತು ಇವಾಗ? ಯಥಾ ಅಂತನೋ ಶಬ್ದಕ್ಕೆ ಪದಾರ್ಥ ಅನತಿಕ್ರಮ ಅಂತ ಅರ್ಥ, ಅರ್ಥ ಅಂತನೋ ಶಬ್ದಕ್ಕೆ ಜ್ಞೇಯ ಅಂತ ಅರ್ಥ. ಹಾಗಾದ್ರೆ ಜ್ಞೇಯಂ ಅನತಿಕ್ರಮ್ಯ ವರ್ತಮಾನಂ, ಅದನ್ನೇ ಹೇಳಿದ್ರು, ಜ್ಞೇಯಂ ಅನತಿಕ್ರಮ್ಯ ವರ್ತಮಾನಂ. ಇದು ಯಥಾರ್ಥ ಅಂತನೋ ಶಬ್ದಕ್ಕೆ ಅರ್ಥ.
ಅದು ಯಾವುದೋ ಅದು ಪ್ರಮಾಣ. ಮತ್ತೆ ಇದನ್ನು ಮತ್ತೆ ನಾನು ನಾಳೆ ನಿರೂಪಣೆ ಮಾಡ್ತೇನೆ. ಈ ಜ್ಞೇಯಂ ಅನತಿಕ್ರಮ್ಯ ವರ್ತಮಾನಂ ಅಂತ ಅನ್ನೋದು. ಶ್ರೀಕೃಷ್ಣ. ಈಗ